ಹಾಯ್, ಇವತ್ತು ಮಾಡುವ ನನ್ನ ರೆಸಿಪಿ ಒಂದು ಪಕೋಡಾ ರೆಸಿಪಿ. ಈ ರೆಸಿಪಿನ ನೋಡೋಕ್ಕಿಂತ ಮೊದಲು ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಈರುಳ್ಳಿ ಬಜೆಗಿಂತಲೂ ಟೇಸ್ಟ್ ಆಗಿರುವಂತಹ ಆಲೂಗಡ್ಡೆ ಮಿಕ್ಸ್ ಮಾಡಿದಂತಹ ಈ ಪಕೋಡವನ್ನು ಹೇಗೆ ಮಾಡೋದಂತ ನಾನು ನಿಮ್ಮೊಟ್ಟಿಗೆ ಈಗ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡೋದಂತ ನಾವು ನೋಡುವ. ಈಗ ಫಸ್ಟಿಗೆ ನಾನು ಒಂದು ನೀರುಳ್ಳಿ ತಗೊಂಡಿದ್ದೇನೆ, 2 ಆಲೂಗಡ್ಡೆ, 3 ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ಆಲೂಗಡ್ಡೆ ಎರಡನ್ನು ಗ್ರೇಟ್ ಮಾಡಿ ನೀರಿನಲ್ಲಿ ಹಾಕಿ ಇಡ್ತೇನೆ. ಈಗ ನೀರುಳ್ಳಿಯನ್ನು ಕಟ್ ಮಾಡ್ತೇನೆ ಮತ್ತು ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಡಬೇಕು. ಈಗ ಮೊದಲಿಗೆ ಈಗ ಒಂದು ಪಾತ್ರೆಯಲ್ಲಿ ನಾನು ನೀರು ತಗೊಂಡಿದ್ದೇನೆ. ಆ ನೀರಿಗೆ ಈಗ ಆಲೂಗಡ್ಡೆಯನ್ನು ಗ್ರೇಟ್ ಮಾಡಿ ಹಾಕ್ತೇನೆ. ನೋಡಿ, ನೀರಿಗೆ ಹಾಕಿ ಇಟ್ಟಿದ್ದೇನೆ ಗ್ರೇಟ್ ಮಾಡಿ. ಇಲ್ಲದಿದ್ದರೆ ಇದು ಕಪ್ಪಾಗುತ್ತೆ. ನಾವು ಮಾಡುವಾಗ ಇದರ ಕಲರ್ ಚೇಂಜ್ ಆಗಿರುತ್ತೆ. ಹಾಗಾಗಿ ಯಾವತ್ತು ನಾವು ಆಲೂಗಡ್ಡೆ ಕಟ್ ಮಾಡಿ ಈಗ ನೀರಿನಲ್ಲಿ ಹಾಕಿಡಬೇಕು, ಮತ್ತು ಸ್ವಲ್ಪ ಯಾವಾಗ ಬೇಕೋ ಆವಾಗ ನಾವು ಉಪಯೋಗಿಸ್ಬೋದು. ಈಗ ನೀರುಳ್ಳಿ ಮತ್ತು ಕಾಯಿ ಮೆಣಸನ್ನು ಈಗ ಕಟ್ ಮಾಡ್ತೇನೆ. ಈಗ ಈರುಳ್ಳಿ ಕಟ್ ಮಾಡುವ ನಾವು. ಈರುಳ್ಳಿ ಕಟ್ಟಾಗಿ ರೆಡಿ ಆಯಿತು. ಈಗ ಕಾಯಿ ಮೆಣಸು ಕಟ್ ಮಾಡುವ. ಹಸಿಮೆಣಸಿನ್ಕಾಯಿ, ಈಗ ನಾನು ಹಸಿಮೆಣಸು ಕಟ್ ಮಾಡ್ತೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ಅಚ್ಕಾರದ ಪುಡಿ ಕೂಡ ಹಾಕುವ ನಾವು, ಮತ್ತು ಹಸಿಮೆಣಸು ಕೂಡ ಹಾಕ್ತಾ ಇದ್ದೇನೆ ನಾನು. ತುಂಬ ಸ್ಪೈಸಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಜಾಸ್ತಿಯಾಗಿ ಸ್ಪೈಸಿ ಮಾಡೋದಿಲ್ಲ. ಈಗ ಸೆಕೆಗೆ ಅಷ್ಟೇನು ಸ್ಪೈಸಿ ತಿನ್ನಲೂಬಾರ್ದು, ಮತ್ತು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೂ ಕೂಡ. ಜಾಸ್ತಿ ಸ್ಪೈಸಿ ಆದರೆ ಮಳೆಗಾಲ ಚಳಿಗಾಲ ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಟೇಸ್ಟ್ ಆಗಿ. ಹಾಗಾಗಿ ನಾನು ಒಂದು 3 ತಗೊಂಡಿದ್ದೇನೆ. ಇದಷ್ಟು ಖಾರ ಏನೂ ಇಲ್ಲ, ಹಾಗಾಗಿ 3 ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಕೂಡ ಕಟ್ಟಾಯಿತು. ಇದನ್ನೆಲ್ಲ ನಾನು ಈಗ ಒಂದು ಬೌಲಿಗೆ ಹಾಕಿ ತಗೊಳ್ತೇನೆ. ಈರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪನ್ನು ಒಂದು ಬೌಲಿಗೆ ಹಾಕಿ ತಗೊಂಡಿದ್ದೇನೆ. ಈಗ ಹಿಟ್ಟನ್ನು ಆ್ಯಡ್ ಮಾಡಬೇಕು, ಮತ್ತು ಮಸಾಲೆ ಎಲ್ಲ ಏನು ಹಾಕ್ತೇನೆ ಅಂತ ನಿಮ್ಮೊಟ್ಟಿಗೆ ನಾನು ಈಗ ಶೇರ್ ಮಾಡ್ತೇನೆ. ಈಗ ಇದಕ್ಕೆ ಸ್ವಲ್ಪ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ, ಬೇಕಿದ್ದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಬೋದು. ನಾನು ಮಾಡೋದಿಲ್ಲ, ತುಂಬ ಹೀಟ್ ಆಗುತ್ತೆ ಅಂತ ನಾನು ಖಾಲಿ ಮೆಣಸಿನ ಹುಡಿ, ಖಾರದ ಪುಡಿ ಹಾಕಿದ್ದೇನೆ ಅಷ್ಟೇ. ಈಗ ನೀರಲ್ಲಿ ಹಾಕಿಟ್ಟಿದ್ದೇನೆ ಆಲೂಗಡ್ಡೆನ, ಅದನ್ನು ನಾನು ನೀರಿನಿಂದ ಹಿಂಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಕಲ್ಲರ್ ಹೇಗೆ ಉಂಟಂತ. ನಾವು ಡೈರೆಕ್ಟಾಗಿ ಗ್ರೇಟ್ ಮಾಡಿ ಹೀಗೇ ಇಟ್ಟಿದ್ರೆ ಅದು ಕಪ್ಪಾಗಿ ಹೋಗುತ್ತೆ. ಹಾಗಾಗಿ ನೀರಲ್ಲಿ ಹಾಕಿಡಿ. ಯಾವತ್ತಾದರೂ ನೀವು ಕೂಡ ಈ ಥರ ಉಪಯೋಗಿಸೋದಾದರೆ ನೀರಲ್ಲಿ ಹಾಕಿ ಉಪಯೋಗಿಸಿ. ಇದನ್ನೆಲ್ಲ ಹಾಕಿ ಬಿಡ್ತೇನೆ. ಇದಕ್ಕೆ ಹಾಕಿ ಎಲ್ಲ ಆಯಿತು. ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ನೋಡ್ಕೊಂಡು ಹಾಕಬೇಕು.
ಹಾಗಾಗಿ ನಾನು ಸ್ವಲ್ಪನೇ ಮೊದಲು ಸ್ವಲ್ಪ ಹಾಕಿ ಮತ್ತು ಮಿಕ್ಸ್ ಮಾಡ್ತೇನೆ. ಎಷ್ಟು ಬೇಕಂತ ಮತ್ತು ನೋಡಿ ಮಿಕ್ಸ್ ಮಾಡ್ತೇನೆ. ಯಾಕೆಂದರೆ ಆಲೂಗಡ್ಡೆ ಮತ್ತು ಈರುಳ್ಳಿಯಲ್ಲಿ ನೀರು ಬಿಟ್ಕೊಳ್ತದೆ. ಅದು ನೀರಿನ ಅಂಶ ಎಷ್ಟು ಉಂಟು ನೋಡಿ ಹಿಟ್ಟನ್ನು ಹಾಕ್ತೇನೆ. ಈಗ ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕ್ತೇನೆ. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದೆ ನಾನು. ಇದನ್ನು ಈಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತೇನೆ. ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಈಗ ನಾನು ನೋಡಿ ಈ ಹದಕ್ಕೆ ಬರಬೇಕು. ನೀರಿನಂಶ ಸ್ವಲ್ಪ ಕಮ್ಮಿ ಇದ್ದರೆ ನೀರು ಹಾಕ್ಕೊಳ್ಬೋದು. ನಾನು 1 ಸ್ಪೂನಷ್ಟು ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸಿದ್ದೇನೆ. ಸ್ವಲ್ಪ 1 ಸ್ಪೂನಷ್ಟು ಕೂಡ ನೀರು ಹಾಕಿ ಈ ಹದಕ್ಕೆ ಮಾಡಿಟ್ಟಿದ್ದೇನೆ ನಾನು. ಈಗ ಇದರ ಪಕೋಡ ಮಾಡುವ, ನಾವು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ನಾನೀಗ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ, ಗ್ಯಾಸ್ ಆನ್ ಮಾಡಿದ್ದೇನೆ. ನಾನು ಜಾಸ್ತಿಯಾಗಿ ತೆಂಗಿನ ಎಣ್ಣೆ ಉಪಯೋಗಿಸ್ತೇನೆ. ಇದು ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಈಗ ಒಂದೊಂದಾಗಿ ಪಕೋಡನ್ನು ಎಣ್ಣೆಗೆ ಹಾಕುವ ನಾವು. ಈ ಪಕೋಡ ಮಿಕ್ಸ್ಗೆ ನೀವು ಇಷ್ಟ ಇದ್ದರೆ ಇದಕ್ಕೆ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು, ಬೇಸನ್ ಆ್ಯಡ್ ಮಾಡ್ಬೋದು. ನಾನು ಕಡಲೆ ಹಿಟ್ಟು ಆ್ಯಡ್ ಮಾಡಿಲ್ಲ, ಖಾಲಿ ಅಕ್ಕಿ ಹಿಟ್ಟು ಮಾಡಿದ್ದೇನೆ. ಅದು ಕ್ರಿಸ್ಪಿಯಾಗಿ ಒಳ್ಳೆಯದಾಗಿ ಬರುತ್ತೆ. ನನಗೆ ಅಕ್ಕಿ ಹಿಟ್ಟಿನ ಟೇಸ್ಟ್ ತುಂಬಾ ಒಳ್ಳೆಯದಾಗಿರ್ತದೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನು ಮಾತ್ರ ಉಪಯೋಗಿಸ್ತೇನೆ. ಇದಕ್ಕೆ 1-2 ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕ್ಬೋದು. ಮೀಡಿಯಮ್ ಸ್ಲೋ ಗ್ಯಾಸಲ್ಲಿ ಇದನ್ನು ಫ್ರೈ ಮಾಡಬೇಕು. ಒಂದು ಸೈಡ್ ಫ್ರೈ ಆದ ತಕ್ಷಣ ಇದನ್ನು ಹೀಗೆ ತಿರುಗಿಸಿ ಹಾಕುವ. ಫ್ರೈ ಆಗಲಿ ಸರಿಯಾಗಿ. ಆಗದಿದ್ದರೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಹೀಗೆ ಟರ್ನ್ ಮಾಡಿ ಹಾಕಿ. ಒಳ್ಳೆ ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಫ್ರೈ ಮಾಡಬೇಕೀಗ. ಈಗ ನೋಡಿ ಇದರ ಕಲರ್ ಎಲ್ಲ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಥರ ಕಲರ್ ಬಂದಿದೆ. ಇದು ಫ್ರೈ ಆಗಿದೆ. ಇದನ್ನು ಎಣ್ಣೆಯಿಂದ ಈಗ ನಾನು ಒಂದು ಪ್ಲೇಟಿಗೆ ತೆಗಿತೇನೆ. ಕಲರ್ ನೋಡಿ ಎಷ್ಟು ಚೆಂದಾಗಿ ಕಲರ್ ಬಂದಿದೆ. ಹಾಗೆಯೇ ಒಳ್ಳೆ ಫ್ರೈ ಕೂಡ ಆಗಿದೆ. ಹೀಗೇ ನಾನು ಉಳಿದದ್ದೆಲ್ಲ ಫ್ರೈ ಮಾಡಿ ತಗೊಳ್ತೇನೆ. ನೋಡಿ ಇದು ರೆಡಿ ಆಗಿದೆ. ಈಗ ಇದನ್ನು ನೀವು ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು. ಟೀ ಕಾಫಿ ಜೊತೆ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ಅನ್ನದ ಜೊತೆ ಕೂಡ ನಾವು ಇದನ್ನು ಸಂಡಿಗೆ ಥರ ಉಪಯೋಗಿಸಿ ತಿನ್ಬೋದು. ಪಕೋಡ ಥರ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮ್ಮದು ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಮ್ಯಾಂಗ್ಳೂರು ಉಡುಪಿ ಕಡೆಯವ್ರು ಹೇಳ್ತೇವೆ ಇದಕ್ಕೆ ನೀರುಳ್ಳಿ ಬಜೆ ಅಂತ. ನೀರುಳ್ಳಿ ಬಜೆಗಿಂತಲೂ ಇದು ತುಂಬ ಟೇಸ್ಟ್ ಆಗಿರುತ್ತೆ. ಇದರಲ್ಲಿ ಆಲೂಗಡ್ಡೆ ಮಿಕ್ಸ್ ಆಗಿದೆ, ಆದ್ದರಿಂದ ತುಂಬಾ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.